ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅದೇ ಮಮ್ಮಿ, ನೀವು ಹಠ ಬಿಟ್ಟು ಒಪ್ಪಿಗೆ ಕೊಟ್ರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದಾರೆ ಅಷ್ಟೇ. ಅದ್ರಲ್ಲಿ ತ್ಯಾಗ ಏನ್ ಬಂತು? ನೀವೆಲ್ಲ ವಿಷಯ ತಿಳ್ಕೊಂಡಿದ್ದೀರಾ, ಆದಷ್ಟು ಬೇಗ ಮುಗಿಸ್ಕೊಟ್ರೆ ಎಲ್ರಿಗೂ ಸಂತೋಷ ಆಗತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಅವ್ರ ಬಳಿ ಮಾತಾಡಿ ಅವ್ರಿಗೆ ಏನೇನ್ ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಅದಕ್ಕೆ ತಕ್ಕನಂಗೆ ಎಲ್ಲ ರಿಪೇರಿ ಮಾಡಿಸಿ ಆಮೇಲೆ ಕೀ ಕೊಟ್ಬಿಡ್ತೀನಿ. ಬೀಗದ ಕೀನಾ? ಕೇಸ್ನ ಹೊಡೆಯೋದಕ್ಕೆ ಸಾಕ್ಷಿನ ಬೀಗದ ಕೈ ಅಂತ ಇದ್ದಾರೆ. ಓಹೋ, ಹೌದಾ? ತುಂಬಾ ಸಂತೋಷ ಆಯ್ತು. ನೀವು ನಿಮ್ಮ ಕೆಲಸನ ಮುಂದುವರಿಸಿ, ನಾನಿನ್ನು ಹೊರಡ್ತೀನಿ. ಅತ್ತೆ, ಯಾವುದಕ್ಕೂ ಒಂದ್ಸಲ ನೀವು ನೋಡಿದಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ ಬಿಡಮ್ಮ, ಹೇಗೂ ಎಲ್ಲ ವಿಷಯ ನನಗೂ ಗೊತ್ತಿರೋದೇ ತಾನೇ. ನಾನಂತೂ ನನ್ನ ನಿರ್ಧಾರದಿಂದ ಗಟ್ಟಿಯಾಗಿದ್ದೀನಿ. ನೀವಿದ್ರಿಂದ ಹಿಂದೆ ಸರಿದಿದ್ರೆ ಸಾಕು. ಆಗ ಎಲ್ರಿಗೂ ಸಂತೋಷ ಆಗತ್ತೆ. ಅತ್ತೆ, ನೀವು ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂದಮೇಲೆ ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ. ನಮ್ಗೆ ಆಶೀರ್ವಾದ ಮಾಡಿ. ಶೀಘ್ರಮೇವ ಇಷ್ಟಾರ್ಥ ಪ್ರಾಪ್ತಿರಸ್ತು. ಗೌತಮ್, ಗೌರವ್, ನೀವು ಎಲ್ಲ ಶಾಸ್ತ್ರಗಳನ್ನ ಮುಗಿಸಿ ಬೇಗ ಮನೆಗೆ ಬನ್ನಿ. ನಾನಿನ್ನು ಬರ್ತೀನಿ. ಡ್ರೈವರ್, ಕಾವ್ಯ, ನೀನು ಹೇಳ್ತಾ ಇರೋದು ನಿಜನೇನಮ್ಮ? ಅದಕ್ಕೇನೆ ಖುದ್ದಾಗಿ ಬಂದು ಮನೆ ನೋಡಿದ್ರಾ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಕಣೆ. ಹೌದಮ್ಮ, ಅತ್ತೆ ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದಾರೆ. ಅತ್ತೆ ನಮಗೆ ಮನೆ ನೋಡಿದ್ದಾರೆ, ಮನೆ ಮಾತ್ರ ಸೂಪರ್ ಆಗಿದೆ. ದೇವ್ರ ದಯೆಯಿಂದ ಅದಕ್ಕೆ ಮನ್ಸು ಬದಲಾಯಿಸಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ದೇವ್ರಿಗೆ ಕೋಟಿ ನಮಸ್ಕಾರ ಮಾಡಬೇಕು. ಅದಕ್ಕೂ ಮೊದಲು ಅದಕ್ಕೆ ಫೋನ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಲ್ವೇನ್ರಿ? ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ರ. ನೀವು ನನ್ನ ಹತ್ರ ನಡ್ಕೊಳ್ತಾ ಇರೋ ರೀತಿಗೆ ನನಗೆ ತುಂಬಾನೇ ಖುಷಿ ಆಯ್ತು. ಅದಕ್ಕೆ ಈ ಪಾಯಸ ಮಾಡಿಸಿದ್ದು. ನಮ್ಮ ಲಾಯರ್ ಬೇರೆ ನೀಟಾಗಿ ಎಲ್ಲ ಮುಗಿಸ್ಕೊಡ್ತೀನಿ ಅಂತ ಕೇಳಿದ್ಮೇಲೆ ನೀವು ಗೆಲ್ಲೋದು ಗ್ಯಾರಂಟಿ ಅನ್ನೋ ನಂಬಿಕೆ ನನಗೆ ಬಂತು. ಈಗ ಅವ್ರ ತಪ್ಪಿಂದನೇ ಡೈವರ್ಸ್ ಸಿಗ್ತಾ ಇದೆ ಅನ್ನೋದು ಗ್ಯಾರಂಟಿ ಆಯ್ತಾನೆ? ಹೆಚ್ಚು ಕಡಿಮೆ ಆಗೇ ಆಗಿದೆ ಮಮ್ಮಿ. ಒಂದೇ ಒಂದು ಸಾಕ್ಷಿ ಸಿಕ್ಕಿದ್ರೆ ಸಾಕು, ಅವ್ರ ಹಳ್ಳಕ್ಕೆ ಬೀಳೋದು ಗ್ಯಾರಂಟಿ. ಸದ್ಯಕ್ಕೆ ನೀವು ಗುಂಡಿಗೆ ಬೀಳದೆ ಇದ್ರೆ ಸಾಕು. ಇಷ್ಟು ದಿವಸ ನಮಗೆ ಟೆಕ್ನಿಕ್ ಗೊತ್ತಿರಲಿಲ್ಲ ಮಮ್ಮಿ, ಆದ್ರೆ ಈಗ ಆಕ್ಟಿಂಗ್ ಮಾಡಿ ಅವ್ರನ್ನ ಯಾಮಾರಿಸ್ಬೋದು ಅನ್ನೋ ಸತ್ಯ ಗೊತ್ತಾಗಿದೆ. ಯಾಕೋ ಫೋನ್ ಅಟೆಂಡ್ ಮಾಡೋ. ಹಲೋ ಅಳಿಯಂದ್ರೆ, ನಾನಪ್ಪ ನಿಮ್ಮತ್ತೆ ವಿಶಾಲಾಕ್ಷಿ. ಮನೇಲಿದ್ದೀರಾ?
ಹೌದು. ಒಳ್ಳೇದಾಯ್ತಪ್ಪ. ನಿಮ್ಮ ತಾಯಿ ಅಂದರೆ ನಮ್ಮ ಅತ್ತೆ ಪ್ರಭಾವತಿಯವರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅವ್ರದ್ದು ಎಷ್ಟು ಒಳ್ಳೆ ಮನಸ್ಸು. ಅವರೇ ಖುದ್ದಾಗಿ ಮನೆ ಹುಡ್ಕೊಟ್ಟಿದ್ದಾರಂತೆ. ನಾನು ಅವ್ರನ್ನ ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆಪ್ಪ. ಅದಕ್ಕೆ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಅವರಿದ್ರೆ ಸ್ವಲ್ಪ ಕೊಡ್ತೀಯಪ್ಪ? ಅಯ್ಯಯ್ಯೋ, ಮಮ್ಮಿ ಜೊತೆ ಮಾತಾಡಬೇಕು ಅಂತ ಇದ್ದಾರೆ. ಮಾತಾಡೋ ಗ್ಯಾಪ್ನಲ್ಲಿ ಸತ್ಯ ಬಯಲಾಗೋದ್ರೆ ಮಮ್ಮಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ, ಆಮೇಲೆ ಮಾಡಿ ಅತ್ತೆ. ಏಯ್, ಯಾಕೋ ಸುಳ್ಳು ಹೇಳ್ತಾ ಇದೀಯಾ? ಕೂಡ ನಾನು ಮಾತಾಡ್ತೀನಿ. ಬ್ರದರ್, ಮಮ್ಮಿ ಕೈಗೆ ಫೋನ್ ಕೊಡ್ಬೇಡ ಕಣೋ, ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಸಿಕ್ಕಾಕೊಳ್ಳೋದೇನು, ಆಗಲೇ ಸಿಕ್ಕಾಕೊಂಡಿದ್ದೀರ. ಯಾಕೋ ಸಿಕ್ಕಾಕೊಂತೀವಿ? ನನ್ನ ಮಕ್ಕಳಾಗಿ ನೀವೆಷ್ಟು ಚೆನ್ನಾಗಿ ನಾಟಕ ಮಾಡ್ಬೇಕಾರೆ ನಾನು ನಿಮ್ಮಮ್ಮ ಇನ್ನೆಷ್ಟು ಚೆನ್ನಾಗಿ ನಾಟಕ ಮಾಡ್ಬೋದು. ಕೊಡೋ ಇಲ್ಲಿ. ಹಲೋ ಹಲೋ, ನಮಸ್ಕಾರ ಅದಕ್ಕೆ. ವಿಷಯ ಕೇಳಿ ತುಂಬ ಸಂತೋಷ ಆಯಿತು. ಲಾಯರ್ ಮನೆ ನೋಡಕ್ಕೆ ಬಂದಿದ್ರಂತೆ, ನಿಮ್ಗಿಷ್ಟ ಆಯ್ತಾ ಅದಕ್ಕೆ? ಇಷ್ಟ ಆಗಿರೋದಕ್ಕೆ ತಾನೇ ಒಪ್ಪಿಗೆ ಅಂತ ಹೇಳಿದ್ದು. ಮುಂದೆ ಬಾಳಿ ಬದುಕಬೇಕಾಗಿರೋ ಮಕ್ಕಳೇ ಈ ತೀರ್ಮಾನ ತಗೊಂಡಿರ್ಬೇಕಾದ್ರೆ ಅದನ್ನ ನಾವು ತಾನೇ ಹೇಗೆ ಬೇಡ ಅನ್ನೋಕ್ಕಾಗತ್ತೆ? ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯಿತು ಅದಕ್ಕೆ. ನಿಮ್ಮ ಆಶೀರ್ವಾದ ಮಕ್ಕಳ ಮೇಲೆ ಹೀಗೆ ಇರಲಿ. ಅಯ್ಯಯ್ಯ, ಅದಕ್ಕೇನಂತೆ? ನನ್ನ ಮಕ್ಳ ಕಷ್ಟನ ನೀಗ್ಸೋದಕ್ಕೆ ಅಂತ ಈ ನಿರ್ಧಾರ ತಗೊಂಡಿರೋ ನಿನ್ನ ಮಕ್ಕಳು ಸದಾ ಸುಖವಾಗಿರ್ಲಿ ಅಂತ ಯಾವಾಗಲೂ ಹಾರೈಸ್ತೀನಿ. ಈಗ ನನ್ನ ಮನಸ್ಸು ನಿರಾಳವಾಗಿದೆ ಅದಕ್ಕೆ. ಫೋನ್ ಕಟ್ ಮಾಡಲ ಅದಕ್ಕೆ? ಯಾವಾಗಲೂ ಕಟ್ಟಾಗಿದೆಯಲ್ಲ, ಇವಾಗ ಕಟ್ ಮಾಡೋದ್ರಲ್ಲಿ ಏನಿದೆ? ಪರವಾಗಿಲ್ಲ, ಕಟ್ ಮಾಡು. ನೋಡಿದ್ರೇನ್ರು, ಹೇಗಿತ್ತು? ಹೇಗಿದೆ ನನ್ನ ಪರ್ಫಾರ್ಮೆನ್ಸು? ಸೂಪರ್ ಮಮ್ಮಿ. ಈ ವರ್ಷ ಬೆಸ್ಟ್ ಅತ್ತೆ ಪ್ರಶಸ್ತಿ ನಿಮಗೆ ಸಿಗೋದು. ಇದರಿಂದ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗಿರುತ್ತೆ, ಹಾಗೆ ಜಾಸ್ತಿ ತಪ್ಪು ಮಾಡ್ತಾರೆ. ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಎಲ್ಲೋ ಇರೋ ಬಲ್ಬ್ಗೆ ಇವರು ಇಲ್ಲಿಂದಾನೇ ಸ್ವಿಚ್ ಒತ್ತಾ ಇದ್ದಾರಲ್ಲ, ಅದರಿಂದ ರಾಂಗ್ ಕನೆಕ್ಷನ್ ಆಗಿದ್ರೆ ಅಮ್ಮ ಅವ್ರಿಗೆ ಶಾಕ್ ಹೊಡೆಯೋದು ಗ್ಯಾರಂಟಿ. ಏನೇ ಹೇಳು ಬ್ರದರ್, ಲೈಫಲ್ಲಿ ಒಂಥರ ಮಜಾನೇ ಇಲ್ಲಂಗೆ ಆಗೋಯ್ತಲ್ಲೋ. ಎಲ್ಲ ಸಪ್ಪೆ ಸಪ್ಪೆ ಅನಿಸ್ತಾ ಇದೆ. ಉಪ್ಪು ಹುಳಿ ಖಾರ ಇಲ್ದಿರೋ ಸಪ್ಪೆ ಸಾರಿನ ಊಟ ಮಾಡೋ ಥರ ತಿರುಗಳನ್ನ ಕಳೀತಾ ಇದ್ದೀವಲ್ಲೋ. ಇದನ್ನೆಲ್ಲ ಚೇಂಜ್ ಮಾಡಬೇಕು ಕಣೋ. ಹೌದು ಕಣೋ, ಈ ಡಿವೋರ್ಸು, ಹೊಸ ಮನೆ ಹುಡುಕೋದಲ್ಲಿ, ಅಮ್ಮನ ನಾಟಕದಲ್ಲಿ ಸಸ್ಪೆನ್ಸು, ಥ್ರಿಲ್ಲರು ಎಲ್ಲ ಇದೆ. ಈ ರೊಮ್ಯಾನ್ಸೇ ಮಿಸ್ ಆಗ್ತಾ ಇರೋದು. ಹೌದು ಕಣೋ, ಎಂಥ ಫ್ಲಾಪ್ ಫಿಲ್ಮೇ ಆಗಿರಲಿ, ಇದೆಲ್ಲ ಒಂದು ರೊಮ್ಯಾಂಟಿಕ್ ಸೀನ್ ಇರುತ್ತೆ ಕಣೋ. ಅಂಥದ್ದಲ್ಲಿ ನಮಗೆ ಮದುವೆ ಆಗಿ ಹೆಂಡತಿರು ಪಕ್ಕದಲ್ಲೇ ಇದ್ರು. ನಮ್ಮ ಲೈಫಿಂದ ರೊಮ್ಯಾನ್ಸ್ ಅನ್ನೋದೇ ಮಿಸ್ ಆಗ್ಬಿಟ್ಟಿದೆಯಲ್ಲ ಬ್ರದರ್. ಏನೋ ಮಾಡೋದು? ಏನು ಮಾಡೋದು ಅಂದರೆ ಅದಕ್ಕೇನಾದ್ರು ವ್ಯವಸ್ಥೆ ಮಾಡಬೇಕು. ಆಸೆಗಳನ್ನ ಅದ್ಬಿಟ್ಕೊಂಡು ಕೂತಿದ್ದಕ್ಕೆ ನಾವೇನು ಸನ್ಯಾಸಿಗಳ? ಸಂಸಾರಿಗಳು. ಹೇಗಿದ್ರು ನಮ್ಮ ಹೆಂಡತಿದ್ರು ನಮ್ಮ ರೂಟಿಗೆ ಬಂದಿದ್ದಾರೆ. ಹಳೇ ದ್ವೇಷನ ಮರೆತು ಮತ್ತೆ ಪ್ರೀತಿ ಶುರುವಾಗಿದೆ. ಅದಕ್ಕೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾ? ಈಗ ಅಂಜಲಿ ಕಾವ್ಯ ನಮ್ಮನ್ನ ಊಟಕ್ಕೆ ಕರೆಯೋದಕ್ಕೆ ಬರ್ತಾರೆ. ಹಿಂಗೆ
ಗಟ್ಟಿಯಾಗಿ ತಕ್ಕೊಂಡು ಅಂತ ಮುಚ್ಕೊಟ್ಬಿಡೋಣ. ಆವಾಗ ಕಳೆದೋಗಿದ್ದೀನಿ ರೊಮ್ಯಾನ್ಸ್ಗೆ ಗ್ರ್ಯಾಂಡ್ ಓಪನಿಂಗ್ ಸಿಕ್ದಂಗೆ ಆಗುತ್ತೆ. ಹೇಗಿದೆ ನನ್ನ ಐಡಿಯಾ? ವಾರೇ ವಾ, ಬೊಂಬಾಟ್ ಐಡಿಯಾ ಬ್ರದರ್, ಬೊಂಬಾಟ್ ಆಗಿದೆ ಕಣೋ. ಮಳೆ ಸೌಂಡ್ ಬರ್ತಾ ಇದೆ ಅಂದ್ರೆ ಅವರು ಬರ್ತಾ ಇದ್ದಾರೆ ಅಂತ ಅರ್ಥ ಕಣೋ. ಬೇಗ ಗೆಟ್ ರೆಡಿ ಅಂದ್ರೆ ನಡಿ. ರೀ ನಿಮ್ಗಿನ್ನೂ ಹಸುವಾಗಿಲ್ವಾ? ಊಟಕ್ಕೆ ಬನ್ನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ರೀ ಹೊಟ್ಟೆ ಹಸಿತಿಲ್ವಾ? ಬನ್ನಿ ಊಟಕ್ಕೆ. ಕಾವ್ಯ, ನನಗೆ ಆಗ್ಲೇ ಹಸುವಾಗ್ತಿತ್ತು, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನು ನಿಮ್ಮ ಮಾತು ನೋಟ ಎಲ್ಲ ಬದಲಾಗಿದೆ? ಹೋಗು ಕಾವ್ಯ, ನನಗೆ ನಾಚಿಕೆ ಆಗ್ತಾ ಇದೆ. ಅಮ್ಮ ಕರ್ಮ ನಂದು. ಅಂಜಲಿ, ಈಗ ನಮ್ಮ ಜಗಳ ಮುಗ್ದಿದೆ ತಾನೇ? ಜಗಳ ಮುಗ್ದಿದೆ ಅಂದರೆ ಏನರ್ಥ? ಪ್ರೀತಿ ಇದೆ ಅಂತ ತಾನೇ? ಪ್ರೀತಿ ಇದೆ ಅಂದರೆ ಏನರ್ಥ? ನಿಮ್ಮ ಬುದ್ಧಿ ಕೆಟ್ಟಿದೆ ಅಂತ ಅರ್ಥ. ಮೊದಲು ಊಟಕ್ಕೆ ಬನ್ನಿ. ಅಂಜಲಿ, ಮದುವೆಗೆ ಮುಂಚೆನೆ ಇದೇ ಮನೇಲಿ ನಾವಿಬ್ಬರು ಭೇಟಿಯಾದ ಮೊದಲನೇ ಕ್ಷಣದಲ್ಲಿ ಒಂದು ಸುಂದರವಾದ ಉಡುಗೊರೆ ಕೊಟ್ಟಿದ್ರಲ್ಲ, ಅದನ್ನ ಮತ್ತೆ ಪ್ಲೀಸ್ ಕಾವ್ಯ, ನನ್ನ ಅರ್ಥನೇ ಮಾಡ್ಕೊಂತಿಲ್ಲ ನೀನು. ಏನ್ರಿ ನಿಮ್ಗೆ ಹುಚ್ಚಾಟ? ಕೆಳಗಡೆ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇದ್ರೆ ತಾನೆ ಯಾವಾಗಲೂ ಕಾಯ್ತಾನೆ ಇರ್ತಾರೆ. ಒಂದು ಕೆಲಸ ಮಾಡ್ಲಾ? ಕೆಳಗಡೆ ಹೋಗಿ ನಿಮ್ಗೆ ಊಟ ಮೇಲ್ಗಡೆನೇ ಬೇಕಂತೆ ಅಂತ ಹೇಳಿ ತಗೊಂಡು ಬರ್ತೀನಿ. ಅವಾಗ ನಮಗೆ ತುಂಬ ಟೈಮ್ ಸಿಗುತ್ತೆ. ಊಟ ಮಾಡಿಕೊಂಡು ಮಾತಾಡೋಣ, ಆಯ್ತಾ? ಅಯ್ಯೋ ಕಾವ್ಯ, ನೀನು ಎಷ್ಟು ರೊಮ್ಯಾಂಟಿಕ್ಕು. ಹೋಗು, ಬೇಗ ಊಟ ತಂದ್ಬಿಡು. ಉಪ್ಪಿನಕಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಬೇಗ ಬಾ. ಹೋಗು. ಅಂಜಲಿ ಪ್ಲೀಸ್. ನಾನು ಹೇಳಿದ್ನಲ್ಲ, ಕನ್ಸು ಕಂಡಿದ್ದು ಸಾಕು ಅಂತ. ಮೊದಲು ಊಟಕ್ಕೆ ಬನ್ನಿ. ಸಮಯ ಶೃಂಗಾರಮಯ. ಅಕ್ಕ, ಇವತ್ತ್ಯಾಕೋ ಅಣ್ಣ ತಮ್ಮಂದ್ರು ಬೇರೇನೋ ಮೂಡಲಿರೋ ಹಾಗಿದೆ. ನಾವು ಮೇಲೆ ಹೋಗೋದು ಬೇಡ ಅಲ್ವಾ? ಕಾವ್ಯ, ಊಟ ಕೊಡೋಕ್ಕಾದ್ರೂ ನಾವು ಹೋಗಲೇಬೇಕಲ್ವಾ? ಅಯ್ಯೋ ಹೌದಲ್ವಾ? ಐಡಿಯಾ ಏನದು? ಏನು, ಅವ್ರಿಗೆ ನಾವು ಹೋಗಿ ಊಟ ಕೊಡಬೇಕು ಅಷ್ಟೇ ತಾನೇ? ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಕೇಳು.
ಹೇಗಿದೆ ನನ್ನ ಪ್ಲ್ಯಾನ್? ಚೆನ್ನಾಗಿದೆ. ಚಂದಿರ ತಂದ ಹುಣ್ಣಿನ ರಾತ್ರಿ, ಗಾಳಿ ತಂದ ತಣ್ಣನ ರಾತ್ರಿ, ಆಯಾಗಿ ನಾ ಮಲಗಿರಲು. ಹಾರುತ್ತಿವೆ ಲವ್ ಬರ್ಡ್ಸುಗಳು, ಓಡುತ್ತಿವೆ ಕೌಸುಗಳು, ಹಳ್ಳಿ ದಾರಿಯಲ್ಲಿ ಗೌರವ್, ನಮ್ಮ ಹೆಂಡತಿರು ಒಳ್ಳೆ ಮೂಡಲ್ಲಿದ್ದಾರೆ. ಇದೇ ಬಿಸಿಲಿ ನಾಳೆ ಅವ್ರನ್ನ ಪಿಕ್ಚರ್ ಕರ್ಕೊಂಡು ಹೋಗೋಣ. ನೀವು ಬೇಕಾದ್ರೆ ಪಿಕ್ಚರ್ ಹೋಗಿ ಬನ್ನಿ, ಆದರೆ ನಾನು ನನ್ನ ಹೆಂಡತಿ ಯಾವ್ಯಾವ ದೇವಸ್ಥಾನ ನೋಡಬೇಕು ಅಂತೇಳೋ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಫುಲ್ಲು ಇಂಪ್ರೆಸ್ ಮಾಡ್ಕೊಂಡು ಬಂದ್ಬಿಡ್ಬಿಡ್ತೀನಿ. ಏ ಏನೋ ಇದು? ಇದಾ ಒಂದು ಸ್ವಲ್ಪ ಹಾಗೆ ವೈಲ್ಡ್ ಅಟ್ರಾಕ್ಷನ್ ಇರಲಿ ಅಂತ ಕಣೋ. ನನಗೂ ಕೊಡ. ಬೇಡ ಬ್ರದರ್, ಇಬ್ರು ಒಂದೇ ಪರ್ಸನ್ ಹಾಕೋಬಾರ್ದು, ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇರಲಿ ಕಣ. ಕೊಡ ಕೊಡ ಬೇಡ ಕಣ, ಯಾಕೋ ನಿಮಗೆ ಕೊಡು, ಸುಮ್ಮನೆ ಕೊಡು. ಅಳಿಯಂದ್ರೆ ಏನು ಇದು? ಶೃಂಗಾರ ಟೈಮಲ್ಲಿ ಆಕಾಶವಾಣಿ ಕೇಳ್ತಾ ಇದೆಯಲ್ಲೋ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅಳಿಯಂದ್ರೆ ನಾವು ಬರ್ತಿದ್ದಾರೆ ಅನ್ಸುತ್ತೆ ಕಣೋ. ಅಳಿಯಂದ್ರೆ ನಮ್ಮ ಶೃಂಗಾರ ರಸ ಹೋಗಿ ಕ್ರೌಡ್ ಆಗುತ್ತೆ ಅನ್ಸುತ್ತೆ ಕಣೋ. ಅದೇಂದ್ರೆ ಮಾವ ನೀವಾ? ಯಾಕ್ರಪ್ಪ, ನಾನು ಬರಬಾರ್ದಾಗಿತ್ತಾ? ಚೇಚೆ ಹಾಗೇನಿಲ್ಲ, ಅಂಜಲಿ ಕಾವ್ಯ ಬರ್ತಾರೆ ಅನ್ಕೊಂಡಿದ್ವಿ. ಅಂಜಲಿ ಕಾವ್ಯ ಬರ್ತೀನಿ ಅಂದ್ರು. ಅವರೇ ಬರ್ತಾ ಇದ್ರಪ್ಪ, ಆದರೆ ಅವ್ರು ಹರಟೆ ಹೊಡ್ಕೊಂಡು ಊಟ ಮಾಡಿ ಆಮೇಲೆ ನಿಮಗೆ ಊಟ ತಂದು ಕೊಡೋಷ್ಟೊತ್ತಿಗೆ ತುಂಬ ಲೇಟ್ ಆಗಿರೋದು. ಅಷ್ಟೊತ್ತಿಗೆ ನಿಮಗೆ ಇನ್ನೂ ಹೊಟ್ಟೆ ಹಸಿವು ಜಾಸ್ತಿ ಆಗಿರೋದು. ಅದಕ್ಕೆ ನಾನೇ ತೊಗೊಂಡು ಬಂದೆ. ಹಾಂ, ಬಿಸಿ ಬಿಸಿಯಾಗಿದೆ, ಊಟ ಮಾಡಿಬಿಡಿ. ನಾನು ಬರ್ತೀನಿ. ನಿಮ್ಮ ಮಕ್ಕಳನ್ನ ಕಳ್ಸ್ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನೇ ಊಟ ತರಬೇಕು ಅನ್ನೋ ಅವಶ್ಯಕತೆ ಏನೂ ಇರಲಿಲ್ಲಪ್ಪ. ನಿಮ್ಮ ಹೆಂಡ್ತಿರೋ ಊಟ ತಂದು ಕೊಡ್ತಾಯಿದ್ರು. ಆದರೆ ನೀವು ಬೇರೆ ಮನೆ ಮಾಡೋ ವಿಷಯ ನನಗೆ ಗೊತ್ತಾಗಬೇಕಾಗಿತ್ತಲ್ಲ, ಅದನ್ನು ತಿಳ್ಕೊಂಡು ಹೋಗೋಣ ಅಂತ ನಾನು ಬಂದೆ. ಹೌದು, ಅದು ಯಾವುದೋ ಮನೆ ಅಂತ ಹೇಳಿದ್ರಲ್ಲ, ಎಲ್ಲಿಗೆ ಬಂತ ವಿಷಯ? ಅದೆಲ್ಲ ಓಕೆ ಆಗಿದೆ ಮಾವ, ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟಿದ್ದೀವಿ. ಶಾಸ್ತ್ರಿಗಳ ಹತ್ರ ಮಾತಾಡಿ ಮುಹೂರ್ತ ಡೇಟ್ ಫಿಕ್ಸ್ ಮಾಡ್ಕೊಡೋಕ್ಕೆ ಹೇಳಿದ್ದೀವಿ. ನಾಳೆ ಬೆಳಗ್ಗೆ ಒಂದು 10 ಗಂಟೆಗೆ ಮನೆಗೆ ಬಂದು ಯಾವಾಗ ಮುಹೂರ್ತ ಇಟ್ಕೊಬೇಕು ಅಂತ ಹೇಳ್ತಾರಂತೆ. ಅಲ್ವೇನ ಗೌರವ್? ಹೌದು ಮಾವ, ನಾನೇ ಅವ್ರ ಹತ್ರ ಖುದ್ದಾಗಿ ಮಾತಾಡಿದ್ದೀನಿ. ಹೆಚ್ಚು ಕಡಿಮೆ ಇನ್ನೊಂದು 2-3 ದಿನದಲ್ಲಿ ಆ ಮನೆಗೆ ಶಿಫ್ಟ್ ಆಗ್ಬಿಡ್ತೀವಿ. ಹೌದ್ರಪ್ಪ, ಹೇಗೋ ಏನೋ ಒಟ್ಟಿನಲ್ಲಿ ನಿಮ್ಮ ಸಂಸಾರ ನೆಮ್ಮದಿಯಾಗಿ ನಡ್ಕೊಂಡು ಹೋದರೆ ಸಾಕು. ಅಲ್ಲ, ಅಂಜಲಿ ಕಾವ್ಯ ಅವರು ಊಟ ತಂದಿದ್ದಿದ್ರೆ ನಿಮ್ಮ ಜೊತೆ ಹರಟೆ ಹೊಡ್ಕೊಂಡು ನೀವು ಊಟ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ನಾನು ಊಟ ತೊಗೊಂಡು ಬಂದೆ. ನಾನೇ ಮಾತಾಡ್ತಾ ನಿಂತ್ಬಿಟ್ಟಿದ್ದೀನಿ. ಸರಿ ಸರಿ, ನೀವು ಊಟ ಮಾಡಿ, ನಾನು ಹೋಗಿ ಬರ್ತೀನಿ. ಮಾವ ಏನಪ್ಪ? ಊಟ ಆದಮೇಲೆ ಪಾತ್ರೆ ತಗೊಂಡೋಗೋದಕ್ಕೆ ನೀವು ಅಥವಾ ಅತ್ತೆ ಯಾಕೆ ಮೆಟ್ಲೆತ್ಕೊಂಡು ಸುಸ್ತು ಮಾಡಿಕೊಂಡು ಇಲ್ಲಿ ತನಕ ಬರ್ತೀರಾ?
ಒಂದು ಕೆಲಸ ಮಾಡಿ, ಅಂಜಲಿ ಕಾವ್ಯನ ಕರೆಸ್ಬಿಡಿ. ಅಯ್ಯೋ ಪಾತ್ರೆನಾ? ಇಲ್ಲಿದ್ರೆ ಎಲ್ಲೋಗುತ್ತೆ ಬಿಡಪ್ಪ, ಬೆಳಗ್ಗೆ ತಗೊಂಡ್ರಾಯ್ತು. ನೋಡಿ, ಮೊದಲು ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಹಾ, ಬರ್ತೀನಿ. ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಅದಿದೆ ಕಣೋ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ.